ನಮಸ್ಕಾರ, ಮಂಜೂಸ್ ಕೈ ರುಚಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಆರೋಗ್ಯಕರ ಬೀಟ್ರೂಟ್ ಕಬಾಬ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ಕುಕ್ಕರ್ ಒಳಗೆ ನೀರು ಹಾಕ್ಕೊಂಡು ಒಂದು ಸ್ಟ್ಯಾಂಡ್ ಇಟ್ಕೊಂಡು ಒಂದು ಆಲೂಗಡ್ಡೆ, ಒಂದು ಬೀಟ್ರೂಟು, ಒಂದು 4 ಸಿಟಿ ಮಾಡಿ ತಗೊಳ್ತೀನಿ ರೀ ಕುದಿಸ್ಕೊಂಡು. 4 ಸಿಟಿ ಆದಮೇಲೆ ಗ್ಯಾಸ್ ಬಂದ್ ಮಾಡಿಕೊಂಡು ಕುಕ್ಕರ್ ಆರ್ಲಿಕ್ಕೆ ಬಿಡ್ತೇನೆ. ಕುಕ್ಕರು ಆರೇದ ಬಟಾಟೆ ಮತ್ತು ಬೀಟ್ರೂಟ ತೆಗೆದು ಸೈಡ್ ಇಟ್ಕೊಳ್ತೀನಿ. ಈಗ ಒಂದು ಮಿಕ್ಸಿ ಜಾರ್ ಒಳಗೆ 3-4 ಬೆಳ್ಳುಳ್ಳಿ ಎಸಳು, 2 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ನಿಮ್ಗೆ ನೋಡಿ ಹಾಕ್ಕೋಬೋದು, ಸ್ವಲ್ಪ ಹಸಿ ಶುಂಠಿ ಕಟ್ ಮಾಡಿ ಹಾಕ್ಕೊಳ್ಲಿಕ್ಕತ್ತೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಇದನ್ನು ಸೈಡ್ ಇಡ್ತೀನಿ ರೀ. ಈಗ ಕುದಿಸಿದಂಥ ಬೀಟ್ರೂಟ್ ಮೇಲಿಂದು ಸಿಪ್ಪಿ ಸುಲ್ಕೊಳ್ತೀನಿ. ಈಗ ಇದನ್ನು ಕಟ್ ಮಾಡಿಕೊಂಡು ಸಣ್ಣ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ರೀ. ಇದನ್ನು ಈಗ ಇದನ್ನು ಒಂದು ಬೌಲ್ ಒಳಗೆ ಹಾಕ್ಕೊಳ್ತೀನಿ. ಕುದಿಸಿದಂಥ ಬಟಾಟೆ ಸಿಪ್ಪಿ ತೆಗೆದು ಬೀಟ್ರೂಟ್ ಮತ್ತು ಬಟಾಟೆನ ಸ್ಮ್ಯಾಶ್ ಮಾಡ್ಕೊಳ್ತೀನಿ ರೀ. ಭಾಳ ಎಣ್ಣೆ ಇಲ್ದ ಮನ್ಯಾಗ ಚೆಂದಾಗಿ ಮಾಡ್ಕೋಬಹುದು ನೋಡ್ರಿ. ಇದು ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಾಗಿದ್ರೆ ಇದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ತೇನೆ. 1/4 ಟೀ ಸ್ಪೂನ್ ಜೀರಿಗೆ ಪೌಡರ್, 1/4 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಖಾರದ ಪುಡಿ, ಬೇಳೆ ಮಾಡಿದಂಥ ಪೇಸ್ಟು, 1 ಚಮಚ ಉಳ್ಳಾಗಡ್ಡಿ ಪೌಡರ್, 2 ಚಮಚ ಕೊತ್ತಂಬರಿ, 2 ಟೇಬಲ್ ಸ್ಪೂನ್ ಬ್ರೆಡ್ ಕ್ರಮ್ಸ್, 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸಣ್ಣ ಚಮಚ ಧನಿಯಾ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಿಮ್ಮ ಕಡೆ ಉಳ್ಳಾಗಡ್ಡಿ ಪೌಡರ್ ಇರ್ದಿದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬಹುದು. ಈಗ ಇದೆಲ್ಲ ಚೆಂದಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ಅಮೂಲ್ ಬಟ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಾ ಇಲ್ಲಿ ಒಂದು ಮೋಲ್ಡ್, ರೌಂಡ್ ಶೇಪ್ ಮೋಲ್ಡ್ ತೊಗೊಂಡೇನಿ ರೀ. ಟಿಕ್ಕಿ ಮೋಲ್ಡ್ ಅನ್ಬೋದು ಅಥವಾ ಕಬಾಬ್ ಮೋಲ್ಡ್ ಅನ್ಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅದರೊಳಗೆ ಮಾಡಿದಂಥ ಬೀಟ್ರೂಟ್ ಮಿಶ್ರಣವನ್ನು ಹಾಕ್ತೀನಿ. ಇದಕ್ಕೆ ಹಾಕಿ ಅದು ರೌಂಡ್ ಶೇಪ್ ಮಾಡಿ ತಗೊಳ್ಲಿಕ್ಕತ್ತೇನೆ ನೋಡಿರಿ. ನೀವು ಇಲ್ಲಪ್ಪ ಅಂದ್ರೆ ಕೈಯಿಂದನೂ ಮಾಡ್ಕೋಬೋದು. ಈಗ ಇವೆಲ್ಲ ರೆಡಿ ಆಗ್ಯಾವ. ಇವನ್ನ ಸೈಡ್ ಇಡ್ತೀನಿ. ಇನ್ನೊಂದು ಬೌಲ್ ತೊಗೊಳ್ತೀನಿ ರೀ. ಆ ಬೌಲ್ ಒಳಗೆ ಬ್ರೆಡ್ ಕ್ರಮ್ಸು ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಇನ್ನೊಂದು ಬೌಲ್ ತೊಗೊಂಡು ಅದರೊಳಗೆ 1-2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇದನ್ನು ಈಗ ಮಾಡಿದಂಥ ಬೀಟ್ರೂಟ್ ಕಬಾಬ್ ತೊಗೊಂಡು ಕಾರ್ನ್ಫ್ಲೋರ್ ಮಿಶ್ರಣ ಒಳಗೆ ಎದ್ದು ಆಮೇಲೆ ಬ್ರೆಡ್ ಕ್ರಮ್ಸ್ ಒಳಗೆ ಹಾಕಿ ಅದ್ರ ಕೋಟಿಂಗ್ ಮಾಡ್ಕೊಳ್ತೀನಿ ರೀ. ಮನೆಗೆ ಯಾರಾದರೂ ಗೆಸ್ಟ್ ಬರೋರಿದ್ರೆ ಮೊದಲೇ ಇದನ್ನು ಮಾಡಿ ಫ್ರಿಜ್ ಒಳಗೆ ಇಟ್ಕೊಂಡು ಆಮೇಲೆ ಅವ್ರು ಬಂದ ಮೇಲೆ ಶಾಲೋ ಫ್ರೈ ಮಾಡಿ ಕೊಡ್ಬೋದು. ಈ ಎಲ್ಲ ಕಬಾಬ್ಗಳನ್ನ ಹಂಗೆ ಮಾಡಿ ಇಟ್ಕೊಳ್ತೇನೆ ನೋಡ್ರಿ. ಈಗ ಇವು ರೆಡಿ ಆಗ್ಯಾವ. ಶಾಲೋ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ತವಾ ಬಿಸಿ ಮಾಡ್ಕೊಂಡೇನಿ ರೀ. ಇದಕ್ಕೊಂದು 3-4 ಚಮಚ ಎಣ್ಣೆ ಹಾಕ್ಕೊಳ್ತೀನಿ. ಒಂದೊಂದು ಕಬಾಬ್ ಹಾಕ್ಕೊಂಡು ಸಣ್ಣ ಉರಿಯೊಳಗೆ ಎರಡೂ ಕಡೆಯಿಂದ ಚೆನ್ನಾಗಿ ಬೇಯಿಸಿ ತಗೊಳ್ತೀನಿ ರೀ. ಈಗ ಇವು ರೆಡಿ ಆಗ್ಯಾವ. ಪ್ಲೇಟಿಗೆ ತಗೊಳ್ತೀನಿ ರೀ. ನೋಡಿರಿ, ಬೀಟ್ರೂಟ್ ಕಬಾಬ್ ರೆಡಿ ಆಗ್ಯಾವ. ಒಂದು 4 ಚಮಚ ಎಣ್ಣೆ ಒಳಗನ ಮಾಡ್ಕೋಬಹುದು. ಗ್ರೀನ್ ಚಟ್ನಿ ಸಾಸ್ ಜೊತೆ ತಿನ್ಬೋದು.